Hare Krishna. I am Sunita Sunil with you in 2-minute Mahabharata stories. Today we will see chapter 1 verse 46 of Bhagavad Gita. Yadi mama pratikaram ashastram shastrapanayah datarashtrarane hanyuhu Tanme Shemataram Bhavet. Let us repeat. Yadi Mama Pratikaram Ashastram Shastrapanayah Datarashtrarane Hanyuhu Tanme Shemataram Bhavet. The meaning is the final statement told by Arjuna. Here in this sloka, we could see Arjuna's delusion, weak and helpless, looking to escape. He tries to justify this escape by making it beneficial. Also note, Sri Krishna kept quiet throughout Arjuna's arguments. He wanted Arjuna to expel everything of the past and present out of his system. This shows the preparation for the teaching of Gita. Thank you. Keep watching the channel and the entertainment programs also. Hare Krishna. Good day to all of you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 46. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯಸ್ತನ್ಮೇ ಕ್ಷೇಮತರಂ ಭವೇತ್. ಶಸ್ತ್ರರಹಿತನಾಗಿ ಬರಿಗೈಯಲ್ಲಿ ನಿಂತು ಅವರ ಮೇಲೆ ಮುನ್ನುಗ್ಗದೆ ಸುಮ್ಮನಿರುವ ನನ್ನನ್ನು ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿರುವ ಧೃತರಾಷ್ಟ್ರನ ಮಕ್ಕಳು ಕೊಂದು ಹಾಕುವುದಾದರೆ ಅದು ಸಹ ನನಗೆ ಹಿತಕರವೇ ಆದೀತು. ಅರ್ಜುನ ವಾಸ್ತವವಾಗಿಯೂ ತಿಳಿದವನು. ತಾನೇ ಬಲಿಯಾದರೂ ಚಿಂತೆಯಿಲ್ಲ ಎಂದು ಯುದ್ಧವನ್ನು ತಡೆಗಟ್ಟಿದನಲ್ಲ ಎಂದು ಇತಿಹಾಸವಾದರೂ ತನ್ನನ್ನು ಮುಂದೆ ಕೊಂಡಾಡುವುದು. ಜನರು ತಮ್ಮ ಪ್ರಾಣಗಳನ್ನೇ ಬಲಿಕೊಡುವವರು ಏಕೆ? ಏನೂ ಅರಿಯದ ಹಸುಳೆಗಳಾದರೂ ಮುಂದೆ ಸುಖವಾಗಿರಲಿ ಎಂದು. ತಮ್ಮ ವಂಶವಾದರೂ ಉಳಿದುಕೊಳ್ಳಲಿ ಎಂದು ಮನುಷ್ಯನು ವಿದೇಶಕ್ಕೆ ಹೋಗಿ ಅಲ್ಲಿ ವೈಭವಪೂರ್ಣವಾದ ಬಂಗಲೆಯಲ್ಲಿಯಾದರೂ 4 ದಿನಗಳಲ್ಲಿ ಅವನಿಗೆ ತನ್ನ ಹಳೆಯ ಗುಡಿಸಲಿನ ನೆನಪಾಗುವುದು. ಮೋಹವೆಂಬುದು ಅಷ್ಟು ಪ್ರಬಲವಾದುದು. ಆದ್ದರಿಂದ ಅರ್ಜುನನೆನ್ನುವನು ಯಾವ ಪ್ರತೀಕಾರವನ್ನೂ ಮಾಡದಿರುವ ನನ್ನ ಮೇಲೆ ಕೈ ಮಾಡಿ ಕೊಂದರೂ ಸರಿ, ಅದೇ ನನಗೆ ಹಿತ. ಅದರಿಂದಲೇ ನನಗೆ ಪರಮ ಕಲ್ಯಾಣ. ಏಕೆಂದರೆ ಮುಂದೆ ಮಕ್ಕಳಾದರೂ ಚೆನ್ನಾಗಿರುವರಷ್ಟೇ.